टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ಕಾರ ಬೆಲೆ ಏರಿಕೆ ಮಾಡಿದೆ, ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ನಡೀತಾ ಇದೆ. ಇವೆಲ್ಲದರಿಂದ ಬದಲಾಗಿ ಅಂತ ಹೇಳಿ ರಾಜ್ಯಾದ್ಯಂತ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಬದಲಾಗ್ತಾರ? ಖಂಡಿತ ಬದಲಾಗೋದಿಲ್ಲ. ನಾವೆಲ್ಲ ಸೇರಿ ಜನಾಕ್ರೋಶವನ್ನ ಕ್ರೋಢೀಕರಣ ಮಾಡಿ ನಾವೇ ಈ ಸರ್ಕಾರವನ್ನ ಬದಲಾಯಿಸಬೇಕು. ಅವರಾಗೆ ಬದಲಾಗೋದಿಲ್ಲ. ಅವ್ರು ಯಾವ ಮಟ್ಟಕ್ಕಿದ್ದಾರೆ ಅಂದ್ರೆ ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ. ಚುನಾವಣೆಗೆ 6 ತಿಂಗಳಿರುವಾಗ ಯಾವುದೇ ಸರ್ಕಾರಕ್ಕೆ ಒಂದು ವಿಷಯ ಗೊತ್ತಾಗತ್ತೆ. ಮುಂದಿನ ಸಾರಿ ನಾವು ಗೆಲ್ತೇವ, ಅಧಿಕಾರಕ್ಕೆ ಬರ್ತೇವ ಅಥವಾ ಬರೋದಿಲ್ವಾ ಗೊತ್ತಾಗತ್ತೆ. ಆದ್ರೆ ಇನ್ನೂ 3 ವರ್ಷ ಇದೆ ಅವರಿಗೆ. ಈಗಾಗಲೇ ಗೊತ್ತಾಗಿದೆ ಮುಂದಿನ ಸಾರಿ ನಾವು ಅಧಿಕಾರಕ್ಕೆ ಬರೋದಿಲ್ಲ. ಆದ್ರಿಂದ ನಾವು ಯಾರ ಮಾತು ಕೇಳೋದು ಬೇಕಾಗಿಲ್ಲ. ನಮ್ಮ ಇಷ್ಟಾಚಾರ ಭ್ರಷ್ಟಾಚಾರ ಮಾಡೋಣ. ಯಾರನ್ನ ಹೇಗೆ ಬೇಕಾದ್ರೂ ಅವರು ನಮ್ಮ ವಿರುದ್ಧ ಹೋರಾಟ ಮಾಡ್ಕೊಂಡ್ಲಿ. ನೀವು ಮಾತುಗಳು ಕೇಳಿರ್ಬೋದು, ಬಿಜೆಪಿಯವರು ರಸ್ತೆಗಳಿದ್ದಾರೆ ಅಂದ್ರೆ ರಸ್ತೆಗೇನು ಎಲ್ಲಿ ಬೇಕಾದ್ರೂ ಇಳಿಲಿ. ಹೋರಾಟ ಮಾಡ್ತಾರಂದ್ರೆ ಹೋರಾಟನೂ ಮಾಡ್ಲಿ, ಬಟ್ಟೆ ಬಿಚ್ಚಾಕೊಂಡ್ಲಿ, ನಮಗೇನ್ ಸಂಬಂಧ ಅಂತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡ್ತಕ್ಕಂಥ ಗೌರವನ? ನಾನು ಅವರನ್ನ ಪ್ರಶ್ನೆ ಕೇಳ್ತೇನೆ. ಮಾತೆತ್ತಿದರೆ ದಲಿತರನ್ನ ಈಗಾಗಲೇ ಕಾಂಟ್ರಾಕ್ಟ್ ಪಡೆದವರ ತರ ಮಾತಾಡ್ತೀರಿ. ಏನ್ ಕೊಟ್ಟಿದ್ದೀರಿ ಅವರಿಗೆ? ಗ್ಯಾರಂಟಿಗಳು, 5 ಗ್ಯಾರಂಟಿ. ದಲಿತರಿಗೆ ಗ್ಯಾರಂಟಿಯಲ್ಲಿ ಪಾಲುಂಟಾ? ಇಲ್ಲ. ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿಗೆ ಮೀಸಲಿಟ್ಟ SCP TSP ಹಣದಲ್ಲಿ ದಲಿತರಿಗೆ ಗ್ಯಾರಂಟಿ ಅಂತೀರಿ. ಅಂದ್ರೆ ನಿಮ್ಮ ಗ್ಯಾರಂಟಿ ಕೊಡ್ಲಿಲ್ಲ, ನಮ್ಮ ಜೋಬಿಂದ ತೆಗೆದು ನಮಗೆ ಕೊಡೋದು ಅದು ಗ್ಯಾರಂಟಿಯಾ? ನಾಚಿಕೆ ಬರೋದಿಲ್ವಾ ನಿಮಗೆ? ಜನ ಕೇಳಿದ್ರೆ ಹಾರಿಗೆ ಉತ್ತರ ಕೊಡ್ತಕ್ಕಂಥದ್ದು. ಇವತ್ತು ನೀವು ಹೊರದೇಶದಲ್ಲಿ ಓದಲಿಕ್ಕೆ ಹೋಗ್ತಕ್ಕಂಥ ಮೈನಾರಿಟೀಸ್, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ 20 ಲಕ್ಷದಿಂದ ಈಗ 30 ಲಕ್ಷಕ್ಕೆ ಏರಿಸಿದ್ದೀರಿ. ನಾನು ಕೇಳಿದೆ, ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳ ಯಾರೇ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋದ್ರೆ ಖಜಾನೆಯಲ್ಲಿ ಹಣ ಇಲ್ಲ ಅಂತ ಹೇಳ್ತೀರಿ. 2 ವರ್ಷದಿಂದ ಕೊಟ್ಟಿಲ್ಲ. ಅನೇಕ ವಿದ್ಯಾರ್ಥಿಗಳು ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಅವರಿಗೆ ಏನು ಫೀಸ್ ಕೊಡಬೇಕಾಗಿತ್ತು, ಸೋಷಿಯಲ್ ವೆಲ್ಫೇರ್ ಇಂದ ಫೀಸ್ ಕೊಡ್ತಾ ಇಲ್ಲ. ಈಗಾಗಲೇ ಅನೇಕರು ಶಾಲಾ ಕಾಲೇಜುಗಳನ್ನು ಬಿಟ್ಟು ಮನೆ ಸೇರ್ತಕ್ಕಂಥ ಪರಿಸ್ಥಿತಿ ಬಂದಿದ್ದಾರೆ. ಯಾರಿಗೆ ಸ್ವಂತ ಶಕ್ತಿ ಇದೆಯೋ ಅವರು ಬಿಟ್ಟು ಇನ್ನೆಲ್ಲರೂ ಕೂಡ ಮನೆ ಸೇರ್ತಿದ್ದಾರೆ. ಇಂಥ ಪರಿಸ್ಥಿತಿ ಒಂದು ಕಡೆ ಇದ್ರೆ ನೀವು ಓಲೈಕೆ ರಾಜಕೀಯ ಮಾಡ್ತಾ ಇದ್ದೀರಿ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕಾಂಟ್ರಾಕ್ಟ್ ನಲ್ಲಿ ಎಷ್ಟು % ರಿಸರ್ವೇಶನ್ ಕೊಟ್ಟಿದ್ದೀರಿ? ಕೊಡ್ತೇವೆ ಅಂತ ಹೇಳಿದ್ದೀರಿ, ಆದ್ರೆ ಪರ್ಸೆಂಟೇಜ್ ರಿಸರ್ವೇಶನ್ ಇಲ್ಲ. ಅದೇ ಮುಸಲ್ಮಾನರಿಗೆ 4% ಅಂತ ಹೇಳಿ ಬಿಲ್ ಪಾಸ್ ಮಾಡಿದ್ರಿ. ಅದನ್ನು ಪ್ರಶ್ನೆ ಮಾಡಿದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ಸಂವಿಧಾನವನ್ನು ಬದಲಾಯಿಸಬೇಕಾದ್ರೂ ಅವರಿಗೆ ಕೊಡ್ತೀವಿ ಅಂತ ಹೇಳ್ತೀರಿ. ಇದು ಎಂತ ನಿಮ್ಮ ನಾಟಕ ಇದು? ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಂವಿಧಾನವನ್ನು ಬದಲಾಯಿಸ್ತಾರಂತೆ. ಆದ್ರೆ ಒಬ್ಬರು ಕೂಡ ಅದರ ಬಗ್ಗೆ ಮಾತಾಡೋದಿಲ್ಲ. ದಲಿತ ನಾಯಕರಾಗ್ಲಿ, ಅದೇ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತ ನಾಯಕರು ಒಬ್ಬರು ಕೂಡ ತುಟಿ ಬಿಚ್ಚಿಲ್ಲ. ನಿನ್ನೆ ಒಂದು ವಿಷಯ ನೀವು ನೋಡಿರಬಹುದು. ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳ್ತಾರೆ. ಸಂವಿಧಾನ 1947ರಲ್ಲಿ ಬರೆದಿದ್ದು ಅಂತೇಳಿ ಎಲ್ಲರೂ ಹೇಳ್ತಾರೆ. ಆದ್ರೆ ನನಗ್ ಗೊತ್ತು ಅದು 47ರಲ್ಲಿ ಬರೆದಿಲ್ಲ, 1000 ವರ್ಷದ ಹಿಂದೆ ಬರೆದಿದ್ದಾರಂತೆ. ಇವ ಹೋಗಿ ನೋಡಿದ್ರ? ಅವತ್ತು ಹುಟ್ಟಿದ್ಯಪ್ಪ ನೀನು ರಾಹುಲ್ ಅಣ್ಣ? 1000 ವರ್ಷದಿಂದ ಎಲ್ಲಿ ಹುಟ್ಟಿದ್ದೆ ನೀನು? ಯಾರು ಬರೆದ್ರು? ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರಲಿಲ್ಲ ಅಂತ ನಿನ್ನ ಮಾತಾಯ್ತಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ, ಮಾತಿಗೂ
ಬಿಜೆಪಿ ದಲಿತ ವಿರೋಧಿ ಅಂತ ಹೇಳ್ತೀರಿ, ಸಂವಿಧಾನ ವಿರೋಧಿ ಅಂತ ಹೇಳ್ತೀರಿ. ಈಗ ನೀವು ಎಲ್ಲಿಗೆ ಅಡಿಗೆ ಕುಳಿತಿದ್ದೀರಿ? ಮಾತಾಡಿ. ದಲಿತ ಮುಖಂಡರುಗಳು ಇವತ್ತು ಎಐಸಿಸಿ ಅಧ್ಯಕ್ಷರು ಕೂಡ ದಲಿತ ಮುಖಂಡರೇ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಷ್ಟು ಮಾತಾಡ್ತಕ್ಕಂಥ ನೀವು ಈಗ ರಾಹುಲ್ ಅಣ್ಣನ ಮಾತಿಗೆ ನೀವು ಉತ್ತರ ಕೊಡಿ. ಈಗ ಪ್ರಶ್ನೆ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರ ಅಥವಾ 1000 ವರ್ಷದ ಹಿಂದೆ ಬರೆದಿತ್ತ? ಇದಕ್ಕೆ ಉತ್ತರ ಕೊಡಿ. ಮಾತೆತ್ತಿದ್ರೆ ಸಂವಿಧಾನದ ಒಂದು ಸಣ್ಣ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಬುಡುಬುಡಿಕೆ ಅಲ್ಲಾಡಿಸ್ತೀರಲ್ಲ, ಈಗ ಮಾತಾಡಿ ನೀವು. ಯಾಕೆ ನಿಮಗೆ ಬಾಯಿ ಕಟ್ಟಿ ಹೋಗಿದ್ಯಾ? ಇಡೀ ದಲಿತ ಸಮಾಜ ಇವತ್ತು ಕುಪಿತರಾಗಿದ್ದಾರೆ.